ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಡಾ ಅಜಯ್ ಸಿಂಗ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. वो घोड़ा नहीं है बाहों से दौड़ी जिसमें रफ्तार नहीं, वो हृदय नहीं है पत्थर है जिसमें अपने देश का प्यार नहीं. ಪ್ರತಿ ವರ್ಷ ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬ ಭಾರತೀಯರಿಗೆ ವಿಶ್ವದಲ್ಲಿ ಎಲ್ಲಾದ್ರೂ ಇರಬಹುದು 2 ದಿನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಾತಂತ್ರ್ಯ ದಿನ ಹಾಗೂ ಗಣರಾಜ್ಯೋತ್ಸವ ದಿನ. ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಸುಮಾರು 1,12,00,000 ಜನಸಂಖ್ಯೆ, ಇಡೀ ಒಂದು 7 ಜಿಲ್ಲೆ 41 ತಾಲೂಕುಗಳಲ್ಲಿ ಏನು ಜನ ಇದ್ದಾರೆ, ಎಲ್ಲರೂ ಕೂಡ ಈ ಒಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಸೆಪ್ಟೆಂಬರ್ 15ನೇ ತಾರೀಕು ಈ ಒಂದು 3 ದಿನ ಯಾವಾಗಲೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ಭಾಗದಲ್ಲಿ ಎಲ್ಲರೂ ಆಚರಣೆ ಮಾಡೋದು ಅತಿ ಅವಶ್ಯಕತೆ ಇದೆ. ಇವತ್ತು ನಾವೆಲ್ಲರೂ ಎಲ್ಲ ಸಿಬ್ಬಂದಿಗಳು ನಮ್ಮ ಮೇಲೆ ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಏನಿದೆ, ಈ ಒಂದು ಹಿಂದುಳಿದ ಅಂತ ಒಂದು ಅಣೆಕಟ್ಟಿನ ಮೇಲೆ ಏನಿದೆ ಹೋಗಲಾಡಿಸಲು ನಮ್ಮ ಅಭಿವೃದ್ಧಿ ಮಂಡಳಿ ಬಹಳಷ್ಟು ಶ್ರಮ ಮಾಡಬೇಕು. ಬಹುಶಃ ಇದು ಮಾಡಬೇಕಂದ್ರೆ ಒಂದೇ ದಿವಸದಲ್ಲಿ 1 ವರ್ಷದಲ್ಲಿ ಅದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಸುಮಾರು ಒಂದು 5 ವರ್ಷ ಇರ್ತಕ್ಕಂಥ ಒಂದು ಸಮಯ ಆದರೂ ನಮಗೆ ಅವಕಾಶ ಬೇಕಾಗ್ತದೆ ಈ ಭಾಗದಲ್ಲಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿಗಳು, ಒಂದು ಸಿಸ್ಟಮ್ಸ್ಗಳು, ನಮ್ಮ ಆಚಾರ ವಿಚಾರಗಳು ಏನೇನಿದೆ ಅದೆಲ್ಲ ಸರಿ ಮಾಡಬೇಕಂತ ನಾವೆಲ್ಲರೂ ಕೂಡ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಮತ್ತು ಕಾರ್ಯದರ್ಶಿಗಳು ಹಿಡ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 1 ವರ್ಷ ಆಗಿದೆ ನಾವೆಲ್ಲ ಬಂದು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ನಾವು ಬಹಳಷ್ಟು ಕಾರ್ಯಕ್ರಮಗಳು ಈ ಹಿಂದಿನ ವರ್ಷ ಹಾಗೂ ಈ ವರ್ಷ ನಾವು ಮಾಡ್ತಕ್ಕಂಥ ಅಕ್ಷರ ಆವಿಷ್ಕಾರ ಯೋಜನೆ ಆಗಿರಬಹುದು, ಆರೋಗ್ಯ. ಧ್ವಜಾರೋಹಣ ಸಮಾರಂಭದಲ್ಲಿ ಕೆಕೆಆರ್ಡಿಬಿ ಕಚೇರಿಯ ಅನೇಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.